ಹಾ ಎಲ್ರಿಗೂ ನಮಸ್ಕಾರ ರೀ. ಏನ್ ಬ್ಯಾಟಿಂಗ್ ಗುರು ನಮ್ RCB ಅಂತ ನಮ್ ಸ್ಮೃತಿ ಮಂದನ್ ಅವ್ರಿಂತ್ರ ನೆಕ್ಸ್ಟ್ ನಮ್ ಬಾಲಿಂಗ್ ಅಂತ ಹೇಳ್ತೀನಿ. ಶಾಕ್ ಆಗೋದಿ, ಸೈಕ್ ಆಗೋದ್ ನಮ್ RCB ಬಾಲಿಂಗ್ ನನಗ. DC ದವ್ರ 10 ರನ್ನಿಗೆ 4 ವಿಕೆಟ್ ತೆಗೆದ್ರು. ಏನ್ ನಮ್ ಬಾಲಿಂಗ್ ಅದು ನಮ್ ಲಾರೆನ್ ಬೆಲ್ಲ ಮತ್ತ ನಮ್ RCB ಹೊಸ ಬಾಲರ್ ಬಂದಿದ್ರಲ್ಲ, ಆ ಸಯಾಲಿ ಸತ್ಗಿರಿ, ನೆಕ್ಸ್ಟ್ ಲೆವೆಲ್ ಬಾಲಿಂಗ್. ಸೊ ಎಸ್ ಮುಂದ್ ಹೋಗಿತ್ತ ಒಂದ ಏನ ಮುಂದೆ ಹೋಗಿತ್ತ ಒಂದು ಕವಿತೆ ಹೇಳ್ಬೇಕು. ಏನದ ಬರೆಯಲು ಏನು ಇದೆ ಕೃತಿ, ಎಂತ ಬ್ಯಾಟಿಂಗ್ ಬಾಯ್ ನಮ್ಮ ಸ್ಮೃತಿ ಅಂತ ಹೇಳ್ಬೇಕು. ಏನು ಬ್ಯಾಟಿಂಗ್ ಇರೋದು. ನಮ್ಗ್ ಒಂದೇ ಬ್ಯಾಸ್ ಅನ್ಸಿದ್ದೇನಂದ್ರೆ 100 ಬರ್ಲಿಲ್ಲ ಇವತ್ತ. ನಾ ಎಲ್ಲ ಹೇಳ್ಬೇಕು. ಫಸ್ಟ್ ಆಫ್ ಆಲ್ ನಮ್ಮ RCB ಬಾಲಿಂಗ್ ಕಡೆ ಬಂದ್ಬಿಡ್ನು. ಸಾರಿ, ನಮ್ಮ RCB ಅವ್ರು ಟಾಸ್ ಗೆಲ್ತಾರ. RCB ಅವ್ರು ಟಾಸ್ ಗೆದ್ದು ನಾವು ಫಸ್ಟ್ ಬಾಲಿಂಗ್ ಮಾಡ್ತೀವಿ ಹೇಳ್ತಾರ. ಓಕೆ ಅಂತ DC ದವ್ರು ಬರ್ತಾರ. DC ದವರೆಲ್ಲ ಏನ್ ಅನ್ಕೊಂಡ್ ಬಂದಿದ್ರು, ನಮ್ ಕಡೆ ಬ್ಯಾಟಿಂಗ್ ಸ್ಟ್ರಾಂಗ್ ಐತಿ, ಆರಾಮ್ ಹೊಡಿತೀವತ್ತೆಲ್ಲ ಅನ್ಕೊಂಡ್ ಬಂದಿದ್ರು. ಆರ ನಮ್ಮ RCB ಶಾಕ್ ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಬಿಟ್ರೆ. ಅದಕ್ಕೆ RCB ಅವ್ರು ಬಂದ್ ಕೂಡೇ ನಮ್ ಅದು ಲಾರೆನ್ ಬೆಲ್ ಅವರು ಲಿಜಾರ್ಡ್ ಲೀ ಅವ್ರನ್ನ ತೆಗಿತಾರ ಫಸ್ಟ್ ವಿಕೆಟ್. ಬಂದ್ ಕೂಡ್ಲೇನ ಒಂದೆರಡು ಬಾಲ್ ಹೋಗೋದು, 3ನೇ ಬಾಲಿಗೆ ಲಿಜಾರ್ಡ್ ಲೀ ಅವ್ರನ್ನ ವಿಕೆಟ್ ಇತ್ತ. ಅದು ಸ್ಟಂಪ್. ಇವತ್ ನಮ್ಮ RCB ಅವ್ರು ಎಷ್ಟೇ ಯಾರ್ಯಾರ ಬಾಲಿಂಗ್ ಹೋದ್ರು ಅಟ್ಟು ಕಟ್ಟು ಎಲ್ಲ ಬರೀ ಸ್ಟಂಪ್ ಔಟ್ ಹೆಚ್ಚಾಗದ ಅಂತ ಹೇಳ್ಬೇಕು. ಏನದು ಮುಗಿದಿದ್ ಬಾಲಿಂಗ್. ನಮ್ ಇವ್ರ ಲಾರೆನ್ ಬೆಲ್ ಅವ್ರು ಒಂದ್ ತೆಗದ್ರ, ಅದ್ ಆಗಿಂದ ಕೂಡ್ಲೇನ ಲಾರಾ ವುಡ್ ಅವ್ರನ್ನ ಅವ್ರ ತೆಗಿತಾರ. 1 ಓವರ್ನಾಗ 2 ವಿಕೆಟ್ ತೆಗಿತಾರ ನಮ್ಮ ಲಾರೆನ್ ಬೆಲ್ ಅವರು, ಬರೀ 5 ರನ್ ಕೊಟ್ಟ. ನೆಕ್ಸ್ಟ್ ಸೆಕೆಂಡ್ ಓವರಿಗೆ ಬರ್ತಾರ ಯಾರಪ್ಪ ಅಂದ್ರು ಸಯಾಲಿ ಸತ್ಕೆರೆ ಅವ್ರ ಬಾಲಿಂಗ್ ಇವತ್ತೆ ಬಗ್ಗೆ ಯಾರಿಗ್ ಗೊತ್ತಿರ್ಲಿಲ್ಲ. ಇವರು ಎಲಿಸ್ ಪೆರಿ ಅವ್ರ ಬದ್ಲಿ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ರು. ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದು ಯಾವ ಪರಿ ಬಾಲಿಂಗ್ ಅದು. 2 ಬಾಲಿಗೆ 2 ವಿಕೆಟ್ ತಗೊಂಡ್ರು. ಒಂದು ಜಮೈಮಾ ರೋಡ್ರಿಗಸ್ ಆದ್ರೆ ಮತ್ತ ಇನ್ನೊಬ್ರು ವಿಕೆಟ್ ತಗೊಂಡ್ರ. ಹಂಗ ಅವ್ರ ಸಾಕಾದ ಬಾಲಿಂಗ್ ಹಾಕಿರತ್ತ ಹೇಳ್ಬೇಕು ನಮ್ಮ ಸಯಾಲಿ ಸತ್ಗೆರೆ. ಇನ್ನ ನಮ್ಮ ಶ್ರೇಯಾಂಕ ಪಟೇಲ್ ಅವ್ರು ಮರಿಯಾಕೈತಿ, ಅವರು ವಿಕೆಟ್ ತಗೊಂಡ್ರು. ಸೊ ನಮ್ಮ ನಂಡನ್ ಡಿಕ್ಲರ್ಕ್ ಅವರು ವಿಕೆಟ್ ತಗೊಂಡ್ರು. ಸೊ ಇವತ್ ಬಾಲಿಂಗ್ ಹೋದವ್ರಿಗೆ ಎಲ್ಲರಿಗೆ ವಿಕೆಟ್ ಸಿಗತ್ತ ಹೇಳ್ಬೇಕು. ಸ್ವಲ್ಪ ಮಂದಿನ ಬಿಟ್ಟು ಒಂದ್ ಮ್ಯಾಚ್ ಹಾಕೈತಿ. ಆದ್ರೂ ಎಂತ ಬಾಲಿಂಗ್ ಇವತ್ ನಮ್ಮ RCB ಗೆಲ್ಬೇಕಾರ ಮೇನ್ ಬಾಲಿಂಗ್ ಹತ್ರ ಎಲ್ಲ ಬ್ಯಾಟಿಂಗ್. ಹಂಗ ಇವ್ರು ಹೊಗಳ್ಬೇಕ ಯಾರಪ್ಪ ಅಂದ್ರ ಶಪಾಲಿ ವರ್ಮಾ ಅವ್ರಿಗೆ. ಅಲ್ಲ, ಆ ಟೀಮ್ ನ ಟ್ರೂ ಬ್ಯಾಟಿಂಗ್ ಆಡ್ಲಿಕ್ಕೆ ಅಂದ್ರು 160 ತಕಾರ ಬಂದ್ರ ಅಗದ ಗಾಬ್ರಿಲ್ಲ ತಿನ್ನತಕ ಹೆಂಗ್ ಬಂದ್ರತಿ ಸ್ಮೃತಿ. ಅದು ಶಪಾಲಿ ವರ್ಮಾ ಅವ್ರು ದೊಡ್ಡ ಸೆಲ್ಯೂಟ್ ಅಂತ ಹೇಳ್ಬೇಕು. ಅಲ್ಲಿ ತಕ ಹೆಂಗ್ ತಂದ್ರು, ಏನ್ ಬ್ಯಾಟಿಂಗ್ ಆಡ್ರು, ನೆಕ್ಸ್ಟ್ ಲೆವೆಲ್. ಸೊ ಅವ್ರಿಗೆ ಹೊಗಳ್ಬೇಕಲ್ಲ. ಸೊ ಎಲ್ಲ ಸೇರ್ಸಿ ಶಪಾಲಿ ವರ್ಮಾ ಔಟ್ ಆಗ್ಯಾರು. ಇನ್ನೇನ್ ಆರಾಮ್ ಹೊಡಿತಾವ, ಆರಾಮ್ ಗೆಲ್ತಾವ ಅನ್ನೋಟಿಗೆ ಇನ್ನು ಅವ್ರು ಯಾರು ಅದು ಲೂಸಿ ಹ್ಯಾಮಿಲ್ಟನ್ ಅತಿ ಅಪ್ಪ ಡೇಂಜರಸ್ ಬ್ಯಾಟಿಂಗ್ ಅಂತ ಹೇಳ್ಬೇಕು. ಇವ್ರು ಆಡಿದ 19 ಬಾಲಿಂಗ್ 36. ಇವ್ರು ಆಲ್ಮೋಸ್ಟ್ ಇವ್ರು ಬಾಲರ್ ಹೂ ಕ್ಯಾನ್ ಬ್ಯಾಟ್. ಆ ಪರಿ 19 ಬಾಲಿಂಗ್ 36 ಅಂತ ಅಂಜಿಕೆ ತಂದ ಇಡ್ಸಿರ. ಇವ್ರದ್ದು ಒಂದ್ ಸ್ವಲ್ಪ ಇನ್ನೊಂದ್ 2 ಬಾಲ್ ಊಟ ಏನಾರ ತೆಗೆದಿರ್ಲಿಕ್ಕಂದ್ರ ಸೋದ್ದ ಬಡಿತಿರು. 170 180 ಕಡಿತ್ ಕುಂಡಿಸ್ತಿದ್ರು. ಸೊ ಸ್ವಲ್ಪ ಟಫ್ ಆಗುದು. ಆದ್ರೆ ನಮ್ ಸ್ಮಿತಿ ಮಂದನ್ ಎಲ್ಲ ನೋಡ್ಕೊಂತೀವಿ ಇವತ್ತ. ಸೊ ಓಕೆ, LSS DC ಇವತ್ತು ಹೊಡೆದಿದ್ದು 166 ರನ್ ಹೊಡಿತಾರು. ಡೆಲ್ಲಿ ಕ್ಯಾಪಿಟಲ್ಸ್ ಅವರು 166 ಇಟ್ ಇಸ್ ಅ ಡಿಪೆಂಡಬಲ್ ಸ್ಕೋರ್ ಅವ್ರು ತಿಳ್ಕೊಂಬಂದ್ರ. ಇಲ್ಲಿ ಪ್ಲಾನ್ ಬೇರೆ ಐತಮ್ಮ ಯಾರಂತಕ ಸ್ಮೃತಿ ಹಾಕೋರಂತ ಪ್ಲಾನ ಬೇರೆ ಇತ್ತು. ಎಲ್ಲರೂ ಏನಕೊಂಡ್ರು ಮೇಘನ್ ಕಾಪ್ ವೆರಿ ಡೇಂಜರ್ಸ್ ಬೌಲರ್, ನಮ್ ಸ್ಮೃತಿ ಮಂದನ್ ಅವ್ರು ವಿಕೆಟ್ ತೆಗಿತಾರೋ ಅವ್ರು ತಿರಾಗಿ ಇಟ್ಕೊಂಡ್ಬಂದಿದ್ರು. ನಮ್ ಸ್ಮೃತಿ ಮಂದನ್ ಜಾಗ್ಲಿಲ್ಲ ಕೂಗ್ಲಿಲ್ಲ. ಬಂದ್ ಕೂಡ್ಲೇನ ಯಾರಿಗೆ ಮೇಘನ್ ಕಾಪ್ ಅವ್ರಿಗೆ ಬೆನ್ನತ್ ಬಿಡ್ಲಾತ್ರ ಒಟ್ಟ. ಇವ್ರು ಔಟ್ ಆದ್ರ ಕರೆ, ಗ್ರೇಸ್ ಹಾರಿಸ್ ಇವತ್ತು ಲಕ್ ಇರ್ಲಿಲ್ಲ ಅಂದ್ರೂ ಔಟ್ ಆದ್ರ ಕರೆ. ಆದ್ರೂ ನಾ ಏನ್ ಹೇಳತ್ತೀನಿ, RCB ಮ್ಯಾನೇಜ್ಮೆಂಟ್ ಅವ್ರು ಇವತ್ತು ಒಂದ್ ಸ್ವಲ್ಪ ಕಿವಿ ತರಿ ಕೇಳ್ಸೋದ್ರಿ ಏನಪ್ಪಾ ಅಂದ್ರೆ, ಒಂದು ದಯಾಳ್ ನೇಮ್ಲತಾ ಅವ್ರು ಹೊರಗಿಟ್ರು. ಇನ್ನೊಂದು ನಾವು ಲಿನ್ಸೆ ಸ್ಮಿತ್ ಅಂದೆ ಅವ್ರನ್ನ ಹೊರಗಿಟ್ರು. ಮತ್ತ ಅವ್ರದಾಗಿಂದ ಪ್ರೇಮ ರಾವತ್ ಅವ್ರು ಕರ್ಕೊಂಡ್ ಬಂದ್ರು. ಏನು ಚೇಂಜಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೇಕು. ಸೊ ಅದರಿಂದ ನಮ್ಮ RCB ಚೇಂಜಸ್ ಆಗಿದ್ದ ಗೆದ್ದತಿ. ಹೆಂಗ್ ಚೇಂಜಸ್ ಅಂದ್ರ, ನೀವ್ ನೋಡಿರ್ಬೋದು ಇವತ್ತ ಪ್ರತಿ ಮ್ಯಾಚ್ ನಮಗ 3ನೇ ನಂಬರ್ ಹೆವಿ ಚಿಂತೆ ಹಾಕಿತ್ತು ಯಾರು ಬರ್ತಾರ ಯಾರಿಲ್ಲತ್ತೆ. ಆದ್ರೆ ಇವತ್ತು ಹಂಗಿರ್ಲಿಲ್ಲ. ಜಾರ್ಜ್ ವಾಲರ್ ಸೀದಾ 3ನೇ ನಂಬರ್ ಬಂದ್ರು. 3ನೇ ನಂಬರ್ ವಾಕಿನ್ ಸೀದಾ 3ನೇ ನಂಬರ್ ವಾಕಿನ್ ಮಾಡಿ ಎಷ್ಟು ಬಂದ್ ಕೂಡ ಒಂದು ಹಾಫ್ ಸೆಂಚುರಿ. ಫಸ್ಟ್ನೇ ಮ್ಯಾಚ್ ಒಂದು ಹಾಫ್ ಸೆಂಚುರಿ. ನಾ ಫಸ್ಟ್ ಎಲ್ಲ ಅನ್ಕೊಂಡಿ ಟ್ಯಾಕ್ಸ್ ಆಡ್ಲತ್ತಾರ ಇವ್ರ ಆಡ್ಲಾಕ್ ಬರೋದು ಸುಳ ಕರ್ಕೊಂಡಾರ್ತ ಅಂದ್ರ, ಇವ್ರು ಕಾಯ್ಕೊಂಡ್ ಆಡಿ ಹೆಂಗ್ ಹುಲಿ ಬೇಟಾಡ ಒಂದ್ ಫಸ್ಟ್ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ ಹೆಂಗ್ ಆಡ್ತತಿ. ಸೊ ಹಂಗ ನಮ್ಮ ಜಾರ್ಜ್ ವಾಲರ್ ಇವ್ರು ಆಡದ್ ನೋಡಿ ಇವ್ರು ಹಿಂಗ್ಯಾಕ್ ಆಡತ್ತಾರ T20 ಒಳಗೆ ಟ್ಯಾಕ್ಸ್ ಆಡ್ಲತ್ತಾರ ಅಂದ್ರ ಹಾಕ್ ಬಡ್ಲತ್ತ ನೋಡ್. ಅವಾಗ ಹೇಳ್ತೀನಿ ನೆಕ್ಸ್ಟ್ ಲೆವೆಲ್. ಇವ್ರು RCB ಒನ್ ಆಫ್ ದಿ ಬೆಸ್ಟ್ ಬ್ಯಾಟರ್ ಹಾಕತ್ ನನ್ಗೆ ಅನ್ಕೋತೀನಿ.
ಒಂದ್ ಸ್ವಲ್ಪ ಲೇಟ್ ಆಯ್ತು ಇವ್ರು ಕರ್ಕೊಂಡಿದ್ದ ಕರೆ. ಸೊ ಏನ್ ತೊಂದ್ರೆ ಇಲ್ಲ, 4-4 ಗೆದ್ವಿಲ್ಲ, ಏನಂದ್ರು ಏನು ತೊಂದ್ರೆ ಇಲ್ಲ. ಸೊ ಸೋತ್ರೆ ಏನೋ ಬರ್ತೈತಿ, 4-4 ಗೆದ್ವಿ, ನಮ್ದು ಏನು ತೊಂದ್ರೆ ಇಲ್ಲ. ಸೊ ಇಟ್ ಈಸ್ ಅ ವೆರಿ ಗುಡ್. ಅಂದ್ರೆ ಇಡೀ ಹಿಸ್ಟ್ರಿ ಒಳಗೆ ಯಾರು ಮಾಡಿಲ್ಲ, ನಮ್ಮ RCB ನಾವು ಮಾಡಿದ್ವಿ ಹಿಸ್ಟ್ರಿ 2024ರಾಗ. ಸೊ ಆ ರೆಕಾರ್ಡ್ ನ ನಾವು ಮುರಿಲತ್ತೀವಿ ಈ ವರ್ಷ ಸೇರಿ. ಸೊ ಅದಕ್ಕ ನಾ ಮೊದ್ಲೇ ಹಿಂದೆ ನಿಮ್ಗೆ 2023 ಪೂರಾ ಡೊಮ್ ಅಂದ್ವಿ, 2024 ಕಪ್ ಗೆದ್ವಿ, 2025 ಪೂರಾ ಡಮ್ ಅಂದ್ವಿ, 2024 ದಿಸ್ ಇಸ್ ದ ಇಯರ್ ತೇ. ಸೊ ಆ ಇಯರ್ ಇವತ್ತು ಬರುತ್ತೆ, ಈ ಸಲ ಬರ್ಲತ್ತ ನೋಡು. ಸೊ ಇಷ್ಟ ನಿಮ್ಗೆ ಅನ್ಸತ್ತ RCB ಮ್ಯಾಚ್ ಆಡಿದ್ದು, ಯಾರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೊಡ್ತಾರೋ, ನಮ್ಮ ಸ್ಮೃತಿ ಬಂದವರು ಕೊಡ್ತಾರ ನಮ್ಗೆ ಗೊತ್ತೈತಿ. ಸೊ ನಿಮ್ಗೆ ಯಾರು ಇವತ್ತು ಭಾರಿ ಆಡಿರ್ತಾವ ವಿಡಿಯೋ ಕಾಮೆಂಟ್ ಮಾಡ್ರಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.